ಎಲ್ಲರಿಗೂ ನನ್ನ ಇನ್ನೊಂದು ಬ್ಲಾಗಿಗೆ ಸ್ವಾಗತ. ಸೊ ಗೈಸ್, ಅವಾಗಲೇ ಸಾರ್ಥಕ ಹೋದ. ಇವಾಗ ನಮ್ಮ ಬಟ್ಟೆ ವಾಶ್ ಮಾಡೋಕ್ಕೆ ಹೋದರು. ಇವಾಗ ನಾನು ತಿಂಡಿ ಮಾಡಿ ಕಾಲೇಜ್ಗೆ ಹೋಗಬೇಕು. ಆಗಲೇ ರೆಡಿಯಾಗಿದ್ದೀನಿ ಗೈಸ್. ಆವಾಗಲೇ ನಮ್ಮ ಅಪ್ಪನ ಡ್ರಾಪ್ ಮಾಡಿ ಬಂದೆ. ಇವಾಗ ನಮ್ಮಮ್ಮ ಏನು ತಿಂಡಿ ಮಾಡಿದ್ದಾರೆ ನೋಡಬೇಕು. ಒಗ್ಗರಣೆ ರೈಸ್ ಮಾಡಿದ್ದಾರೆ ಗೈಸ್. ಇದು ತಿನ್ಕೊಂಡು ಕಾಲೇಜ್ ಕಡೆ ಹೋಗಬೇಕು ಗೈಸ್. ಇವಾಗ ಮೊನ್ನೆ ಪೂರಿ ಉಂಡೆ ಮಾಡಿದ್ವಲ್ಲ, ಅದು ತೊಗೊಂಡು ಬಂದಿದ್ರು ನಮ್ಮ ಫ್ರೆಂಡ್ಸು. ಅದಕ್ಕೆ ಒಂದು 5-6 ತೊಗೊಂಡು ಹೋಗ್ತಾಯಿದ್ದೀನಿ. ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತೊಗೊಂಡು ಬಂದಿದ್ರು. ತೊಗೊಂಡು ಹೋಗೋ ಕನಸಲ್ಲಿ ಐತೆ ಮಾತ್ರ, ಅದಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ ಗೈಸ್. ಈ ಜಿಪ್ಪೊಂದು ಗೈಸ್. ಇವಾಗ ರೆಡಿಯಾಗಿದ್ದೀನಿ. ಇವಾಗ ಕಾಲೇಜ್ ಹೋಗ್ತಾಯಿದ್ದೀನಿ ಗೈಸ್. ಸೊ ಗೈಸ್, ಇವಾಗ ಕ್ಲಾಸ್ಗೆ ಹೋಗಿದ್ವಿ. ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದಂಗೆ ಗ್ರೌಂಡಲ್ಲಿ ಕೂತಿದ್ವಿ. ಇವ್ರು ಲಾಡು ಅಂತ ಕೇಳ್ದಂಗೆ ಬ್ಯಾಗಲ್ಲಿರೋದು ಕೊಟ್ಟೆ. ಆಮೇಲೆ ಇವ್ರು ವ್ಲಾಗ್ ಮಾಡಬೇಡ, ಹಾಕಬೇಡ ಅಂದರು. ಆದರೂ ಎಷ್ಟು ಇರುತ್ತೆ ಅಷ್ಟು ಹಾಕಿದೆ. ವ್ಲಾಗೇ ಮಾಡೋಕ್ಕೆ ಬರ್ತಿರ್ಲಿಲ್ಲ ಗೈಸ್. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ನಿಮ್ಮ ಇವಾಗ ಫುಟ್ಬಾಲ್ ಆಡಿ ಹಂಗೆ ಇವಾಗ ಮನೆಗೆ ಹೋಗ್ತಿದ್ವಿ ಗೈಸ್. ಅವ್ನು ಫೋನಲ್ಲಿ ಮಾತಾಡ್ತಾನೆ, ಅವ್ನು ರೋದನೆ ಇಕ್ತಾನೆ. ಅವನಿಗೆ ಅವ್ರ ಅಮ್ಮನ ಮುಂದೆ ಏನೇನೋ ಬೈತಾವ್ ನೋಡಿ ಗೈಸ್. ಇವಾಗ ಮನೆಗೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿದ್ರೆ ಆಗಲೇ ಮದನ್ ಬಂದವನು ಗೈಸ್. ಇವಾಗ ಬಸ್ ಪಾಸ್ ಆಯಿತು. ಇಲ್ಲಿ ನೋಡಿದ್ರೆ ಇಲ್ಲಿ ಮದನೇ ಬಂದವನೇ. ನಂದು ಇವಾಗ ಅಪ್ಲಿಕೇಶನ್ ಆಗ್ತಾವೆ ನೋಡಿ ಗೈಸ್. ತೋರಿಸ್ಬೇಡ ಅಂತಿದ್ದ. ನಾನು ಆದರೂ ತೋರಿಸ್ತಿದ್ದೀನಿ. ಇವಾಗ ನಾನು ಕಾಲೇಜಿಂದ ಬಂದೆ. ಇವ್ನು ನೋಡ್ತಿರ್ಬೋದು ಗೈಸ್. ಇವನು ಇವಾಗ ಮನೆಗೆ ಹೋಗಿ, ಅಂದರೆ ಆವಾಗಲೇ ಮನೆಗೆ ಹೋಗಿದ್ದ. ಇವಾಗ ಇಲ್ಲಿ ಬಂದ. ತಿರ್ಗೋ ಇಲ್ಲಿ ಮೆಸ್ಸಿ ಆಡಕ್ಕೆ ಬರಲ್ಲ ಬಿಡಲ್ಲ. ಫುಟ್ಬಾಲ್ ಜರ್ಸಿ ಬೇರೆ ಹಾಕ್ಕೊಂಡವನು ಗೈಸ್. ಇವಾಗ ಮನೆಗೆ ಬಂದೆ. ಅಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಮದನ್ ಸಿಕ್ಕದ. ಅದು ಹೆಂಗೋ ಕೋಇನ್ಸಿಡೆನ್ಸ್ ಹೆಂಗೋ ಗೊತ್ತಿಲ್ಲ. ಇವಾಗ ಮನೆಗೆ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ಊಟ. ಇವಾಗ ಫ್ರೆಶ್ ಅಪ್ ಆದೆ. ಇವಾಗ ಊಟ ಮಾಡ್ತೀನಿ ಗೈಸ್. ಬಂದಿದ್ದೆ 3:30 ಆಗಿದೆ ಆಲ್ರೆಡಿ. ಇವಾಗ ಇನ್ನೇನು ಊಟ ಮಾಡೋದು ಅಂತ ಸುಮ್ಮನಾಗಿದ್ದೀನಿ. ನಮ್ಮ ಅಮ್ಮ ಅಲ್ಲಿ ನೋಡಿದ್ರೆ ಬೋಂಡ ಮಾಡ್ತಿದ್ದಾರೆ. ಇವಾಗ ಚಪಾತಿ ಎಲ್ಲ ಇದೆ. ಆದರೆ ಊಟ ಮಾಡೋಕ್ಕೆ ಬೇಸರ. ಮತ್ತು ಸಾಯಂಕಾಲ ಹೊಟ್ಟೆ ಹಸಿಯಲ್ಲ ರಾತ್ರಿ ಅಂತ ಇವಾಗ ಒಂದು ಸ್ವಲ್ಪ ಲೈಟಾಗಿ ತಿಂತೀನಿ. ಇವಾಗ ಒಂದು ಸ್ವಲ್ಪ ತಿಂದು ಆಮೇಲೆ ರಾತ್ರಿ ತಿನ್ನಕ್ಕೆ ಹೊಟ್ಟೆ ಇದು ಮಾಡಿಸ್ಕೊತೀನಿ. ಹೊಟ್ಟೆ ಖಾಲಿ ಬಿಡಿಸ್ಕೊತೀನಿ. ಇವಾಗ ಊಟ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಅಮ್ಮ ಬಜ್ಜಿ ಮಾಡಿಕೊಟ್ಟಿದ್ರು. ಇವಾಗ ಅದು ತಿಂತಾಯಿದ್ದೀನಿ. ಸಾಸು ಮತ್ತು ಮಿಯೋನೀಸ್ ಹಾಕಿ ಕೊಟ್ಟಿದ್ರು. ಇವನು ಇವಾಗ ಬಂದ ಸ್ಕೂಲಿಂದ. ಇವಾಗ ಬಂದು ಆಗಲೇ ಟಿ ವಿ ಹಚ್ಕೊಂಡು ಕೂತವನೆ. ಇವನು ತಿಂತಾನೆ ಗೈಸ್. ಇವಾಗ ನೋಡ್ಬೋದು ನಮ್ಮ ಅಮ್ಮ ಇವಾಗ ಮಾಡಿಟ್ಟಿರೋದು. ಅದೇನಮ್ಮ ಅದು ತೋರಿಸೋದು ಕೈಯಲ್ಲಿರೋದು? ತೋರಿಸು, ಏನದು? ಸೊ ಗೈಸ್, ಇದು ಒಂಚೂರು ಜಾಸ್ತಿನೇ ಬೆಂದೋಗೈತೆ ಅಂತ ನಮ್ಮಮ್ಮ ತೋರಿಸ್ತಿರ್ಲಿಲ್ಲ. ನಾನು ತೋರಿಸ್ದೆ ಗೈಸ್. ಇವಾಗ ಇದು ತಿಂತಾಯಿದ್ದೀವಿ. ಇವಾಗ ನಮ್ಮ ಅಪ್ಪ ಫೋನ್ ಮಾಡಿದ್ರು. ಅವ್ರನ್ನ ಕರ್ಕೊಂಡು ಬರ್ಬೇಕಂತ. ಇವಾಗ ನಾವು ಅಪ್ಪನ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಊಟ ಮಾಡ್ತಾ ಇದ್ದೀನಿ. ಅವ್ರು ಹಂಗೆ ಒದರ್ತಾ ಇದ್ರು. ಇಲ್ಲಿ ಪಲ್ಯ ಮಾಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ, ಇಲ್ಲಿ ರೊಟ್ಟಿ ಇದೆ ಗೈಸ್, ಇಲ್ಲಿ ಮೊಸರು ಇದೆ, ಅಲ್ಲಿ ಕುಕ್ಕರಲ್ಲಿ ರೈಸ್ ಗೈಸ್. ಇವಾಗ ಊಟ ಮಾಡ್ತಾ ಇದ್ದೀನಿ ನಾನು ಗೈಸ್. ಇವಾಗ ಊಟ ಎಲ್ಲ ಆಯಿತು. ಇವಾಗ ವಾಕಿಂಗ್ ಹೋಗಿ ಬಂದು ಹಾಗೆ ಒಂದು ಗಾಡಿ ಒಳಗಡೆ ಹಾಕ್ದೆ ಗೈಸ್. ಇವಾಗ ಗಾಡಿ ಹಾಕ್ದು ಬಂದೆ ಒಳಗೆ. ಇವಾಗ ಇವಂದು ಮಲ್ಕೊಳ್ಳೋದಿತ್ತು ಇವತ್ತು. ಅದಕ್ಕೆ ಒಂದು ಕೆಳಗೆ ಮಲ್ಕೊಂಡವನೆ. ನನ್ನ ಮೇಲೆ ಇದೆ ಮಲ್ಕೊಳ್ಳೋಕ್ಕೆ. ನಾನು ಮಲ್ಕೋತಾ ಇದ್ದೀನಿ ಗೈಸ್. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಗುಡ್ ಬೈ, ಟೇಕ್ ಕೇರ್, ಬೈ.